ವಿದ್ಯುತ್ ವಾಣಿಗೆ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ಪ್ರಕೃತಿಗೆ ಧಕ್ಕೆ ಉಂಟು ಮಾಡದೆ ಸುಂದರವಾದ ಪ್ರಕೃತಿಯನ್ನು ಸಂರಕ್ಷಿಸುವಂತಹ ನಿಟ್ಟಿನಲ್ಲಿ ನವೀಕರಿಸಬಹುದಾದಂತಹ ಇಂಧನ ಮೂಲಗಳಾದ ಪವನ ವಿದ್ಯುತ್ತು, ಸೌರ ವಿದ್ಯುತ್ತು, ಸಾಗರ ಇತ್ಯಾದಿಗಳ ಮಹತ್ವವನ್ನ ಶಾಲಾ ಮಕ್ಕಳಿಗೆ ಪ್ರಾತ್ಯಕ್ಷಿಕೆಯ ಮೂಲಕ ಸಮಾಜಕ್ಕೆ ತೋರಿಸೋದು ಶ್ಲಾಘನೀಯವಾಗಿದೆ. ಶಾಲಾ ಶೈಕ್ಷಣಿಕ ಚಟುವಟಿಕೆಯ ಭಾಗವಾಗಿ ಮಕ್ಕಳಿಂದ ನಡೆದಂತಹ ಈ ಪ್ರಯೋಗಗಳು ವಿಜ್ಞಾನಿಗಳು, ಸಮಾಜ ಸುಧಾರಕರು ಹಾಗೂ ದೇಶವನ್ನ ಆಳ್ತಿರೋ ನೇತಾರರಿಗೂ ಕಣ್ಣು ತೆರೆಸುವಂತಿವೆ. ಸದ್ಯದಲ್ಲಿ ಬಳಕೆಯಲ್ಲಿರುವಂತಹ ಜಲವಿದ್ಯುತ್ತು, ಕಲ್ಲಿದ್ದಲು ಆಧಾರಿತ ಶಾಖೋತ್ಪನ್ನ ವಿದ್ಯುತ್ ಹಾಗೂ ಪರಮಾಣು ಇಂಧನ ಉತ್ಪಾದನೆಯಿಂದ ಪ್ರಕೃತಿಗೆ ಅಪಾರ ಪ್ರಮಾಣದ ಹಾನಿ ಉಂಟಾಗ್ತಿದೆ. ಈ ರೀತಿ ಪ್ರಕೃತಿ ಶೋಷಣೆ ನಿರಂತರವಾಗಿ ನಡೆದ್ರೆ ಮುಂದಿನ ಕೆಲ ದಶಕಗಳಲ್ಲಿ ಪೃಥ್ವಿಯನ್ನ ಸರಿಪಡಿಸಲಾಗದಂತಹ ಹಂತಕ್ಕೆ ತಲುಪುವ ಸಾಧ್ಯತೆ ಇದೆ ಅಂತ ವಿಜ್ಞಾನಿಗಳು ಎಚ್ಚರಿಕೆ ನೀಡಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಪವನ, ಸೌರ ಹಾಗೂ ಸಾಗರ ಆಧಾರಿತ ನವೀಕರಿಸಬಹುದಾದ ಇಂಧನ ಮಾರ್ಗಗಳನ್ನ ಮುನ್ನೆಲೆಗೆ ತರೋದು ಅತ್ಯವಶ್ಯಕವಾಗಿದೆ. ಈ ಹಿನ್ನೆಲೆಯಲ್ಲಿ ಶಾಲಾ ಮಕ್ಕಳು ಪವನ ವಿದ್ಯುತ್ ಮತ್ತು ಸೌರ ವಿದ್ಯುತ್ ಉತ್ಪಾದನೆಯ ಮಾದರಿಗಳನ್ನ ತಯಾರು ಮಾಡಿ ಪ್ರದರ್ಶನ ಮಾಡೋದು ಭವಿಷ್ಯದ ಬಗ್ಗೆ ಆಶಾವಾದವನ್ನ ಮೂಡಿಸುತ್ತೆ. ದುಃಖದ ಸಂಗತಿ ಅಂದ್ರೆ ಪ್ರಾಥಮಿಕ ಶಾಲಾ ಮಕ್ಕಳಲ್ಲಿ ಮೂಡಿರುವಂತಹ ಪರಿಸರ ಸಂರಕ್ಷಣೆಯ ಚಿಂತನೆಗಳು ದೊಡ್ಡವರಲ್ಲಿ, ವಿಶೇಷವಾಗಿ ನಮ್ಮನ್ನ ಆಳ್ತಿರುವಂತಹ ರಾಜಕಾರಣಿಗಳಲ್ಲಿ ಕಾಣಿಸದೇ ಇರೋದು ಪರಿಸರ ಪ್ರಜ್ಞೆ ಇಲ್ಲದೆ ಕೇವಲ ಹಣ ಕೇಂದ್ರೀಕೃತ ಮನಸ್ಥಿತಿಯಿಂದ ನಡೀತಿರುವಂತಹ ರಾಜಕೀಯವೇ ಇಂದು ಅನೇಕ ಸಾಮಾಜಿಕ ದುರಂತಗಳಿಗೆ ಕಾರಣವಾಗಿದೆ. ಪಾರಂಪರಿಕ ಇಂಧನ ವ್ಯವಸ್ಥೆಗೆ ಅಂಟಿಕೊಂಡು ಪರಿಸರ ಹಾನಿ ಆಗ್ತಿದ್ರೂ ತಮ್ಮ ಆದಾಯದ ಮೂಲಗಳಿಗೆ ಧಕ್ಕೆ ಬೀಳುತ್ತೆ ಎಂಬ ಕಾರಣಕ್ಕೆ ನವೀನ ಇಂಧನ ತಂತ್ರಜ್ಞಾನಗಳಿಗೆ ಅಗತ್ಯವಾದಂತಹ ಮಹತ್ವ ನೀಡಲಾಗ್ತಿಲ್ಲ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಿವೆ. ಶಾಲಾ ಮಕ್ಕಳ ಈ ನವೀಕರಿಸಬಹುದಾದ ಇಂಧನ ಮತ್ತು ಪರಿಸರ ಸಂರಕ್ಷಣೆಯ ಕುರಿತಾದ ಪ್ರಾತ್ಯಕ್ಷಿಕೆ ಇದೆಯಲ್ಲ, ಇದು ನಿಜಕ್ಕೂ ಆಶಾದಾಯಕವಾಗಿದೆ. ಇಂಥ ಮಕ್ಕಳ ಕನಸುಗಳಿಗೆ ನೀರು ಎರಸಿ ಪೋಣಿಸಿ ಅವುಗಳನ್ನ ಕಾರ್ಯರೂಪಕ್ಕೆ ತರುವ ಇಚ್ಛಾಶಕ್ತಿ ನಮ್ಮ ನೇತಾರರು, ವಿಜ್ಞಾನಿಗಳು ಮತ್ತು ಗಣ್ಯರೆನಿಸಿಕೊಂಡ ಹಿರಿಯರು ಮಾಡಬೇಕಾಗಿದೆ. ಮಕ್ಕಳು ಮಾಡಿದ ಈ ಪ್ರಯೋಗಾತ್ಮಕ ಪ್ರಾತ್ಯಕ್ಷಿಕೆಗಳನ್ನ ನಿಮ್ಮ ವಿದ್ಯುತ್ ವಾಣಿ ಹೃತ್ಪೂರ್ವಕವಾಗಿ ಪ್ರಶಂಸೆ ಮಾಡುತ್ತೆ. ಇಂಥ ಪ್ರತಿಭಾವಂತ ಮಕ್ಕಳು ನಾಡಿನಲ್ಲಿ ಹೆಚ್ಚಾಗಿ ಬೆಳೆಯಲಿ, ಅವರ ಮೂಲಕ ಪೀಳಿಗೆಗೆ ಪರಿಸರ ಸಂರಕ್ಷಣೆಯ ಭವಿಷ್ಯ ನಿರ್ಮಾಣವಾಗಲಿ ಎಂಬುದು ನಮ್ಮ ಆಶಯವೂ ಕೂಡ. ನೋಡ್ತಾ ಇರಿ ವಿದ್ಯುತ್ ವಾಣಿ.